ಸಿಟಿ ರವಿ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಭಾಪತಿಗಳಿಗೆ ಹಕ್ಕುಚ್ಯುತಿ ಬಗ್ಗೆ ಬಿಜೆಪಿ ಶಾಸಕರು ದೂರು ಕೊಟ್ಟಿದ್ದಾರೆ. ಸಿಟಿ ರವಿ ಬಿಜೆಪಿ ಶಾಸಕರ ಹಕ್ಕುಚ್ಯುತಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಡಿಎಸ್ ಅರುಣ್ ಪರಿಷತ್ ಸದಸ್ಯ ಡಿಎಸ್ ಅರುಣ್ ದೂರು ಕೊಟ್ಟಿದ್ದಾರೆ. ಎನ್ ರವಿಕುಮಾರ್ ರಿಂದಲೂ ಕೂಡ ದೂರು ಕೊಟ್ಟಿದ್ದಾರೆ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣದ ತನಿಖೆ ನಡೆಸಿ ಯಾರು ತಪ್ಪಿತಸ್ಥರು ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಮಾಡಿದ್ದಾರೆ. ಶಾಸಕರ ಹಕ್ಕುಚ್ಯುತಿಗೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳಿ ಕೋರಿಕೆಯನ್ನು ಇಟ್ಟಿದ್ದಾರೆ ಸಭಾಪತಿಯವರಿಗೆ. ಡಿಎಸ್ ಅರುಣ್ ಮತ್ತು ರವಿಕುಮಾರ್ ಈ ರೀತಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಶಾಸಕರ ಹಕ್ಕುಚ್ಯುತಿಯಾಗಿದೆ, ನ್ಯಾಯ ಒದಗಿಸಿಕೊಡ್ಬೇಕು ಅನ್ನೋದನ್ನು ಹೇಳಿದ್ದಾರೆ. ಈ ಎಲ್ಲ ಹೈಡ್ರಾಮದ ನಡುವೆ ಸಿಟಿ ರವಿ ಅವರ ನಿವಾಸಕ್ಕೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ಅವರ ನಿವಾಸ. ಬೆಂಗಳೂರಿನಲ್ಲಿ ಸಿಟಿ ರವಿ ಇದ್ದಾರೆ. ಚಿಕ್ಕಮಗಳೂರಿನ ಬಸವನಹಳ್ಳಿಯಲ್ಲಿರುವ ಸಿಟಿ ರವಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. ಸಿಟಿ ರವಿ ಪತ್ನಿ ಪಲ್ಲವಿ, ಪುತ್ರ ಸೂರ್ಯ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ. ಮೇಲ್ಮನೆ ಸದಸ್ಯನನ್ನ ಭಯೋತ್ಪಾದಕನಂತೆ ಬಂಧಿಸಿದ್ದಾರೆ. ಇಡೀ ರಾತ್ರಿ ವಿಶ್ರಾಂತಿ ಕೊಡದಿರುವುದು ನೋವಿನ ಸಂಗತಿ. ಕೇಳಿದರೆ ಭದ್ರತೆಗಾಗಿ ರಾತ್ರಿ ಇಡೀ ತಿರುಗಾಟ ಎಂದಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಸಿಟಿ ರವಿ ಅವರ ಮನೆಗೆ ಹೋಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಅಕ್ಷರಶಃ ಇವತ್ತು ಕರ್ನಾಟಕದಲ್ಲಿ ಸಿಟಿ ರವಿಯನ್ನು ಅಕ್ರಮವಾಗಿ ಬಂಧಿಸುವುದರ ಮೂಲಕ, ಶಾಸಕರೊಬ್ಬನ ಹಕ್ಕಿಗೆ ಚ್ಯುತಿ ತರುವುದರ ಮೂಲಕ, ಶಾಸಕರ ಮೇಲೆ ದೌರ್ಜನ್ಯ ಮಾಡುವುದರ ಮೂಲಕ ಒಂದು ಕೆಟ್ಟ ಸಂಪ್ರದಾಯಕ್ಕೆ ಕರ್ನಾಟಕ ಇವತ್ತು ಕೈ ಇಟ್ಟಿರುವುದನ್ನು ನಮಗೆ ನೋಡಲಿಕ್ಕೆ ಅವಕಾಶಗಳಾಯಿತು. ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಪಡಿಸ್ತೇನೆ, ನೀವು ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿದವರು, ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ಭಾಷಣ ಮಾಡೋರು, ಬೇಷರತ್ತಾಗಿ ಸರ್ಕಾರ ಕ್ಷಮೆ ಕೇಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿ, ಶಾಸಕರ ಹಕ್ಕುಚ್ಯುತಿ ಏನೇನಾಗಿದೆ ಅವರೆಲ್ಲರ ಮೇಲೆ, ಇದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ರಾಜಕೀಯ ಪಕ್ಷವಾಗಿ ನಾವು ಒತ್ತಾಯ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಇದರ ಫಲವನ್ನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಶಾಮನೂರು ಶಿವಶಂಕರಪ್ಪ ನಿಂತ್ಕೊಂಡಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಗಿರುವಂಥ ಅವಹೇಳನಕಾರಿ ಹೇಳಿಕೆ ವಿಚಾರವನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದೆ. ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಅಖಿಲ ಭಾರತ ವೀರಶೈವ ಮಹಾಸಭಾ ಇದನ್ನು ಖಂಡಿಸಿದೆ. ಕ್ರಮ ಕೈಗೊಳ್ಳಬೇಕು ಸಿಟಿ ರವಿ ವಿರುದ್ಧ ಅಂಥೇಳಿ ಒತ್ತಾಯ ಮಾಡಿದೆ. ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದ ಸಿಟಿ ರವಿಗೆ ಕೊನೆಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿದೆ. ತಕ್ಷಣ ರಿಲೀಸ್ಗೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈ ಬೆನ್ನಲ್ಲೇ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಜೋರಾಗಿದೆ. ಆದಂಥ ಗಲಾಟೆ ವಿಚಾರವನ್ನು ಪ್ರಸ್ತಾಪ ಮಾಡಿ ಬಸವರಾಜ ಹೊರಟ್ಟಿಯವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿಟಿ ರವಿ ಅವರ ಗಲಾಟೆ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ನಾಟಕ ನಮ್ದು ಒಂದು ದೊಡ್ಡ ಹೇಳ್ತಾರೆ. ನಾವು 8 ಜನ ಕುಂತಿರೋದಿದೆ, ಎಲ್ಲರೂ ಒಂದೊಂದು ನಮಗೆ ನಾಟಕನೇ ಇರ್ತದೆ. ಈಗಿನ ಕಾಲಕ್ಕೆ ಮೊದಲಿನ ಕಾಲಕ್ಕೆ ಇರಲಿಲ್ಲ. ಇವತ್ತಿನ ಪರಿಸ್ಥಿತಿಯಾಗಿ ನಿರ್ಮಾಣ ಆಗಿದೆ. ಯಾರಾದ್ರೂ ತಪ್ಪು ಸರಿ ಅಂತ ಹೇಳಂಗಿಲ್ಲ. ಅವತ್ತಿನ ಕಾಲದಲ್ಲಿರುವಂಥ ಈಗ ನಾವು ಹೇಳ್ತೇವೆ, ಅವತ್ತಿನ ರಾಜಕಾರಣಿಗಳ ಬಗ್ಗೆ ನಾನು ಹೇಳಿದ್ದು ಭಾಳ ಕುಟುಂಬ ಅವರು ಇದಕ್ಕೆ ಬಂದಿದ್ರು. ಅವತ್ತಿನ ರಾಜಕಾರಣದಲ್ಲಿ ಸೀಮಿತವಾಗಿ ವಿಧಾನಸಭೆ ಹೊರಗೆ ಬಂದಂಥ ಎಲ್ಲ ಫ್ರೆಂಡ್ಸು ಈಗಿಲ್ಲ. ಈಗ ನೋಡಿದ್ದಾರೆ ಇನ್ನೂ ಬರಾದಿರ್ತೀವಿ ಟಿ ವಿ ಒಳಗೆ, ನಿನ್ನೆ ಘಟನೆ ನೀವು ನೋಡಿರ್ಬೋದು. ಸಭಾಪತಿಯಾಗಿ ಆ ಜವಾಬ್ದಾರಿ ನಿಭಾಯಿಸಬೇಕಂದ್ರೆ ಎಲ್ಲಿಲ್ಲದ ಒತ್ತಡ, ಎಲ್ಲಿಲ್ಲದಂಥ ತೊಂದರೆ, ಆ ತೊಂದರೆಗಳನ್ನ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳಿದೆ ನಿನ್ನೆ, ಸಭಾಪತಿ ಆದ ನಂತರ 80% ಬೆಲೆ ಕೂತ್ಕೊಳ್ಳೋದಪ್ಪ ಅಂತ ಹೇಳಿದಾಗ ವಿಚಾರ ರಾತ್ರಿ ಎಲ್ಲಿ ವಿಚಾರ ಮಾಡಬೇಡ. ಯಾಕಂದರೆ ಏನಾದರೂ ಒಂದು ತೀರ್ಮಾನವನ್ನು ನಾವು ಕೊಡಬೇಕಾದ್ರೆ ಆ ತೀರ್ಮಾನ ಇತಿಹಾಸದ ನಾಟಕ ನೋಡಂಗಿಲ್ಲ. ನಮ್ದು ಒಂದು ದೊಡ್ಡ ನಾಟಕ. ಈ ನಾಟಕವನ್ನು ಹಾಗೆ ಮಾಡಬೇಕು.
ಸೊ 11 ಪ್ರೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಸಿಟಿ ರವಿ ಅವರು ಆ ರೀತಿ ಮಾತಾಡಲ್ಲ. ಅವಹೇಳನಕಾರಿಯಾಗಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿಟಿ ರವಿ ಅವರಿಗೆ ಏನು ಲಭಿಸಿದೆಯಲ್ಲ, ಇದರ ಬಗ್ಗೆ ಸಿಟಿ ರವಿ ಅವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು, ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ. ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು. ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು. ಆರ್ ಅಶೋಕ್, ವಿಜಯೇಂದ್ರ ಧೈರ್ಯ ತುಂಬಿದ್ರು. ಇಂದು ಬೆಂಗಳೂರಿಗೆ ಹೋಗ್ತಾರೆ, ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಳ್ತಾರೆ ಅಂತ. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸ್ವಲ್ಪ. ಅಂದರೆ ನಾಳೆ ಚಿಕ್ಕಮಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ? ಇಲ್ಲ, ನಾನು ನಾಳೆ ಬರ್ತೀನಿ ಚಿಕ್ಕಮಗಳೂರಿಗೆ ಅಂತ ಅಂದರು ಅಷ್ಟು. ಸೊ 11 ಪ್ರೈಮ್ಗೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಿಪಬ್ಲಿಕ್ ಕನ್ನಡಕ್ಕೆ ಸಿಟಿ ರವಿ ಧರ್ಮಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ಸಿಟಿ ರವಿ ಅವರು ಆ ರೀತಿ ಮಾತಾಡಲ್ಲ. ಅವಹೇಳನಕಾರಿಯಾಗಿ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಮಾತನಾಡಿದ್ರು ಅನ್ನುವ ವಿಚಾರ ಕೋಲಾಹಲವನ್ನು ಸೃಷ್ಟಿ ಮಾಡಿ ಮಧ್ಯಂತರ ಜಾಮೀನು ಸಿಟಿ ರವಿ ಅವರಿಗೆ ಏನು ಲಭಿಸಿದೆಯಲ್ಲ, ಇದರ ಬಗ್ಗೆ ಸಿಟಿ ರವಿ ಅವರ ಧರ್ಮಪತ್ನಿ ಅವರನ್ನು ಮಾತಾಡಿಸಿದಾಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಾವು ಅವ್ರ ಜೊತೆಲಿ ಮಾತಾಡಿದಾಗ ಅವ್ರು ಹೇಳಿರೋದು, ಮಹಿಳೆಯರ ಬಗ್ಗೆ ಅವರು ಈ ರೀತಿ ಮಾತಾಡಲ್ಲ. ಅವರು ಸಂಪರ್ಕಕ್ಕೆ ಸಿಗದಿದ್ದಾಗ ಆತಂಕ ಆಗಿತ್ತು. ಲೈವ್ ಲೊಕೇಶನ್ ನೋಡಿದಾಗ ಬೇರೆ ಬೇರೆ ಸ್ಥಳ ತೋರಿಸಿತ್ತು. ಆರ್ ಅಶೋಕ್, ವಿಜಯೇಂದ್ರ ಧೈರ್ಯ ತುಂಬಿದ್ರು. ಇಂದು ಬೆಂಗಳೂರಿಗೆ ಹೋಗ್ತಾರೆ, ನಾಳೆ ಮಂಡ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಲು ಹೇಳಿದೆ. ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪತ್ನಿ ಪಲ್ಲವಿ ಹಿಂಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬೇಗ ಆರೋಪ ಮಾಡಿದ್ದಾರೆ, ಹೆಣ್ಮಕ್ಳು ಅಲ್ಲ. ಸೊ ಹಾಗಾಗಿ ಸಿಟಿ ರವಿ ಹಂಗಂದ್ರು ಅಂತ ಖಂಡಿತವಾಗ್ಲೂ ಅವ್ರು ಆ ಪದ ಬಳಸಿರಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಹತ್ರದಿಂದ ನೋಡಿದ್ದೀನಿ, ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನಡೆಸ್ಕೊಳ್ತಾರೆ ಅಂತ. ನನಗೆ ಅಶೋಕಣ್ಣನೂ ಮಾತಾಡಿದ್ರು, ರಾಜ್ಯಾಧ್ಯಕ್ಷರು ಮಾತಾಡಿದ್ರು ನನ್ನ ಜೊತೆ. ಆವಾಗ ಸ್ವಲ್ಪ ಸಮಾಧಾನ ಆಯಿತು. ಅವರು IB ಹತ್ರ ಇದ್ದೀವಮ್ಮ, ನಮಗೆ ಇಲ್ಲೇ ಇದು ಮಾಡ್ತಾ ಇದು ಆರ್ಡರ್ ಕಾಪಿ ಸಿಕ್ತು ಅಂತ ಅವ್ರು ಹೇಳಿದ್ರು. ಆವಾಗ ನಮ್ಗೆ ಸಮಾಧಾನ ಆಯ್ತು ಸ್ವಲ್ಪ. ಅಂದರೆ ನಾಳೆ ಚಿಕ್ಕಮಗಳೂರಿಗೆ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಮತ್ತು ಏನು ಬೇರೆ ಏನಾದ್ರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರೆ? ಇಲ್ಲ, ನಾನು ನಾಳೆ ಬರ್ತೀನಿ ಚಿಕ್ಕಮಗಳೂರಿಗೆ ಅಂತ ಅಂದರು ಅಷ್ಟು. ಸೊ